ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟಿಗೆ ವಾರ ಪೂರ್ತಿ ಯಾಕೆ ಗಂಡು ಹುಡುಗರಿಗೆ ಸಕಾಲಕ್ಕೆ ಮದುವೆ ಆಗ್ತಿಲ್ಲ, ಯಾಕೆ ಗಂಡು ಹುಡುಗರು ಮದುವೆ ಆದಮೇಲೆ ಕೂಡ ಸಂಸಾರದಲ್ಲಿ ಭಾಳಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ತಾರೆ, ಅದೇ ಪ್ರಕಾರ ಹೆಣ್ಮಕ್ಳು ಕೂಡ ಯಾಕೆ ಸಕಾಲಕ್ಕೆ ಮದುವೆ ಆಗ್ತಿಲ್ಲ, 30 ಆಯಿತು 35 ಆಯಿತು 36 ವರ್ಷ ಆದರೂ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ ಅಂತ ಹೇಳಿ ಭಾಳಷ್ಟು ನಾವು ಸಫರ್ ಪಡ್ತಿದ್ವಿ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂಥೇಳಿ ಕರ್ಮ ಸಿದ್ಧಾಂತ ಮತ್ತು ನಮ್ಮ ಕರ್ಮಗಳು ಏನೇನು ತಪ್ಪು ಮಾಡಿದ್ವಿ ಅದನ್ನು ಅನುಭವಿಸೋಕ್ಕೆ ಈ ಜನ್ಮ ಬಂದಿದೆ. ಈ ಜನ್ಮದಲ್ಲಿ ಏನೇನು ಅನುಭವಿಸ್ತೀವಿ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕಳೆದೆಲ್ಲ ಸಂಚಿಕೆಗಳಲ್ಲಿ ತಿಳಿಸ್ತಾ ಬಂದಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಆಗಿರೋ ನೋಡಬೇಕು. ನಿನ್ನೆ ಮದುವೆ ಆಗಿಲ್ಲ ಹೆಣ್ಮಕ್ಳಿಗೆ, ಮೊನ್ನೆ ಎಪಿಸೋಡಲ್ಲಿ ಗಂಡು ಮಕ್ಳಿಗೆ ಮದುವೆ ಆಗಿಲ್ಲ ಅಂಥೇಳಿ. ಇವತ್ತು ಭಾಳ ವಿಚಿತ್ರವಾದ ಘಟನೆ ಇವತ್ತು ನಮ್ಮ ಕಣ್ಮುಂದೆ ಸಮಾಜದಲ್ಲಿ ನಡೀತಾ ಇದೆ. ಈಗ ಒಂದು 20-25 ದಿವಸದ ಹಿಂದೆ ನಾನು ಟಿ ವಿಲಿ ನೋಡ್ತಿರ್ಬೇಕಾದ್ರೆ ಯಾವುದೋ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಒಂದು ಹುಡುಗ ಮದುವೆ ಆಗಿ ಹನಿಮೂನ್ಗೆ ಅಂತ ಹೋಗಿ ಹೆಂಡತಿ ಗಂಡನೇ ಸಾಯಿಸಿಬಿಡ್ತಾಳೆ. ದೊಡ್ಡ ಇಶ್ಯೂ ಆಯ್ತದು ಇಂಟರ್ನ್ಯಾಷನಲಲ್ಲಿ. ಮದುವೆ ಆಗಿ ಹನಿಮೂನ್ಗೆ ಅಂತ ಹೋಗಿ ಗಂಡನ್ನು ಸಾಯಿಸಿ ಅವಳು ಲವ್ ಮಾಡ್ತಿದ್ದ ಹುಡುಗನ ಜೊತೆ ಆರಾಮಾಗಿ ಮದುವೆ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ. ಅವಳು ಮಾಡಿದ್ದೇ ಒಂದು ಪ್ಲ್ಯಾನು, ಆದರೆ ವಿಧಿ ನಿಯಮನೇ ಬೇರೆ. ಏಕೆಂದರೆ ತಾಲಿ ಕಟ್ಟಿದ ಗಂಡನ್ನು ಸಾಯಿಸೋದು ಮಹಾಘೋರ ಕೃತ್ಯ, ಮಹಾಘೋರ ಪಾಪ ಅಂತ ಹೇಳುತ್ತೆ ಗರುಡ ಪುರಾಣ. ಇಮ್ಮಿಡಿಯೇಟಾಗಿ ತೋರಿಸ್ಬಿಡ್ತದೆ ರಿಯಾಕ್ಷನು. ಗಂಡನ್ನು ಸಾಯಿಸಿಬಿಟ್ಲು, ಏನೋ ಇಮಿಡಿಯೇಟಾಗಿ ಜೈಲಿಗೆ ಹೋದ್ಲು ಅವಳು. ಗಂಡನ್ನು ಸಾಯಿಸೋದೇ ಆಗಿದ್ದರೆ ಯಾಕೆ ಮದುವೆ ಮಾಡ್ಕೋಬೇಕಾಯಿತು? ಪಾಪ ಬಡ ಜೀವ ಎಲ್ಲೋ ಒಂದು ಕಡೆ ಬದುಕೊಂಡು ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಸುಖವಾಗಿರ್ತಿದ್ದ. ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡಿ ಖರ್ಚು ಮಾಡಿ ಕೊನೆಗೆ ಹನಿಮೂನ್ಗೆ ಹೋಗಿ ಅವನು ಸತ್ತೋಗ್ಬಿಡ್ತಾನೆ. ಸ್ವತಃ ತನ್ನ ಹೆಂಡತಿ, ತಾಲಿ ಕಟ್ಟಿದ ಹೆಂಡತಿಯಿಂದನೇ ಮರಣ ಬಂದ್ಬಿಡುತ್ತೆ. ಇದು ಅವನ ಜಾತಕದಲ್ಲಿ ದೋಷ ಇತ್ತು. ಹೆಂಡತಿಯಿಂದಲೇ ಮರಣ ಅಂತ ಇತ್ತು, ಅದು ನಡೆದೋಯ್ತು. ಕರ್ಮ ಜಮ ಆಯಿತು, ಪೂರ್ವ ಜನ್ಮದ ಕರ್ಮ ಇತ್ತು, ಜಮ ಆಯಿತು. ಇತ್ತೀಚೆಗೆ ನಮ್ಮ ರಾಯಚೂರು ಹತ್ರನೂ ಯಾವುದೋ ಒಂದು ಹುಡುಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಗಂಡನ್ನು ಸಾಯಿಸಿಬಿಟ್ಟಿದ್ದಾಳೆ. ಮೊನ್ನೆ ಇನ್ಯಾವುದೋ ಹೇಳ್ತಾರೋ ನೀರಿಗೆ ತಳ್ಳಿಬಿಟ್ಟಿದ್ದಾಳೆ. ಸೆಲ್ಫಿ ತೊಗೊಳಕ್ಕೆ ಅಂತ ಹೋಗಿ ಗಂಡನ್ನೇ ನೀರಿಗೆ ತಳ್ಳಿಬಿಟ್ಟಿದ್ದಾಳೆ. ಆಮೇಲೆ ಅವನೊಬ್ಬ ಲವ್ ಮಾಡ್ತಿದ್ಲಂತೆ, ಅವನ ಜೊತೆ ಓಡೋಗಿದ್ದಾಳೆ. ಮೊನ್ನೆ ನಾನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಗಂಡನನ್ನು ಕತ್ತರಿಸ್ಬಿಟ್ಟು ಒಂದು ಸಿಮೆಂಟ್ ಒಂದು ವಾಟರ್ ಟ್ಯಾಂಕ್ಗಳು ಹಾಕ್ಬಿಟ್ಟಿದ್ದಾಳಂತೆ. ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಟ್ಟಿದ್ದಾಳೆ. ನೋಡಿ, ಗಂಡನ್ನು ಸಾಯಿಸಿ ನೀರು ತುಂಬೋ ಟ್ಯಾಂಕ್ ಇತ್ತು, ಈ ಪ್ಲಾಸ್ಟಿಕ್ ಟ್ಯಾಂಕ್ ಬರ್ತದಲ್ಲ, ಅದೆಲ್ಲ ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಟ್ಟಿದ್ದಾಳೆ. ಯಾವುದೋ ಒಂದು ಮಗು ನೋಡಿಬಿಟ್ಟು ಅದರಲ್ಲಿ ನಮ್ಮ ಅಪ್ಪ ಇಲ್ಲಿದ್ದಾನೆ ಅಂತ ಹೇಳ್ತಂತೆ. ಆಗ ತೆಗೆದು ನೋಡಿದಾಗ ಆ ಮಗು ತೋರಿಸಿದ ಪ್ರಕಾರ ಒಳಗಡೆ ಅವರಪ್ಪ ಸತ್ತೋಗಿದ್ದಾನೆ. ಇನ್ನೊಂದು ತಾಲಿ ಕಟ್ಟಿದ್ದಾನೆ, ರಾತ್ರಿಯೆಲ್ಲ ವರಪೂಜೆ ರಿಸೆಪ್ಷನ್ ಆಗಿದೆ, ಭಾಳ ಗ್ರ್ಯಾಂಡ್ ರಿಸೆಪ್ಷನ್ ಮಾಡಿದ್ದಾರೆ. ಬೆಳಗ್ಗೆ ಎದ್ದು ಇನ್ನೇನು ತಾಲಿ ಕಟ್ಟಬೇಕು ಅಂದಾಗ ಹುಡುಗಿ ಅಳ್ತಾ, ನಂಗೆ ತಾಲಿ ಕಟ್ಟಬೇಡ ಅಂತೇಳಿ ಗಲಾಟೆ. ಇದು ಹಾಸನದ ಯಾವುದು ನಡೆದಂಥ ಘಟನೆ ಇದು. ಇನ್ನೂ ತಾಲಿ ಕಟ್ಟಿಲ್ಲ ಪುಣ್ಯಕ್ಕೆ. ತಾಲಿ ಕಟ್ಟಕ್ಕೆ ಮುಂಚೆನೇ ಅವಳು ಕಟ್ಟಿಸ್ಕೊಳ್ದೇ ಅವ್ನು ಲವ್ ಮಾಡ್ತಿದ್ದವನು ಬಂದು ಪೊಲೀಸ್ನವ್ರು ಕರ್ಕೊಂಬಂದಿದ್ದು. ನೋಡಿ, ನಾನು ಹುಡುಗಿ ಲವ್ ಮಾಡ್ತಿದ್ದೆ, ಬಲವಂತ ಮದುವೆ ಮಾಡ್ತಿದ್ದಾರೆ, ಆದರೆ ದಯವಿಟ್ಟು ನನಗೆ ಬಂದು ಆ ಹುಡುಗಿನ ಬಿಡಿಸ್ಕೊಡಿ ಅಂತ ಕೇಳಿ ಪೊಲೀಸರು ಸಮೇತ ಬಂದಿದ್ದಾನೆ. ಬಂದು ಮದುವೆ ಮಂಟಪದಲ್ಲಿ ತಾಲಿ ಕಟ್ಟೋ ಸಮಯಕ್ಕೇ ಅವಳನ್ನ ಎಳ್ಕೊಂಡು ಹೊಟ್ಟೋಗಿದ್ದಾನೆ. ತಾಲಿ ಕಟ್ಟೋಕ್ಕೆ ಆಗಿಲ್ಲ, ಅವನು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆ ಆಗಿದ್ದಾನೆ. ಅದೇ ತಾಲಿ ಕಿತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾಲಿ ಕಟ್ಟಿದ್ದು ಇತ್ತೀಚೆಗೆ ಹಾಸನದಲ್ಲಿ ನಡೆದಂಥ ಘಟನೆ ಇದು. ಮತ್ತೊಂದು ಘಟನೆ, ತಾಲಿ ಕಟ್ಟಾಗಿದೆ, ರಾತ್ರಿಯೆಲ್ಲ ಭಾಳ ಗ್ರ್ಯಾಂಡ್ ರಿಸೆಪ್ಷನ್ನು, ಬೆಳಗ್ಗೆ ತಾಲಿ ಕಟ್ಟಾಯಿತು. ತಾಲಿ ಕಟ್ಟಿ ಸಪ್ತಪದಿ ತುಳಿಬೇಕು ಅನ್ನೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಪುರೋಹಿತರು. ಅಷ್ಟೊತ್ತಿಗೆ ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತೇಳಿ ಹೋದವಳು ಹುಡುಗಿ ನಾಪತ್ತೆ. ಅಷ್ಟರೊಳಗೆ ಅವಳು ನಾಪತ್ತೆ. ಹುಡುಗಿ ಎಲ್ಲೋದ್ಲು, ಸಪ್ತಪದಿ ತುಳಿಯೋಕ್ಕೆ ಬಂದಿಲ್ವಲ್ಲ ಅಂತ ಕೇಳಿ ಓಡಾಡ್ತಿದ್ದಾರೆ. ಅವನು ಕಟ್ಟಿರೋ ತಾಳಿನ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಇಟ್ಬಿಟ್ಟು ಚೀಟಿ ಬರೆದುಬಿಟ್ಟು, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನೊಬ್ಬ ಪ್ರೀತಿ ಮಾಡ್ತಿದ್ದೆ, ನಾನು ಅವನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಚೌಟ್ರಿ ಹಿಂಭಾಗ ಒಂದು ಡೋರ್ ಇದೆ, ಅಲ್ಲೊಂದು ಡೋರ್ ಇತ್ತು,
ಏನಕ್ಕೆ ಡೋರ್ ಇತ್ತಪ್ಪ ಚೌಟ್ರಿಲಿ ಅಂತಂದರೆ ಮೇನ್ ರೋಡಲ್ಲಿ ದೊಡ್ಡ ಡೋರು, ಹಿಂಭಾಗದಲ್ಲಿ ಒಂದು ಡೋರ್ ಇದೆ. ಆ ಡೋರಲ್ಲಿ ಗ್ಯಾಸ್ ಸಿಲಿಂಡರ್ಸು ಮತ್ತು ಕೆಲವು ಗೂಡ್ಸ್ ಐಟಮ್ಸ್ ಎಲ್ಲ ತರಲಿಕ್ಕೆ ಅದಕ್ಕೊಂದು ಸಪ್ರೇಟ್ ಡೋರ್ ಇತ್ತು. ಇವಳು ಪುಣ್ಯವೋ ಏನೋ ಆ ಡೋರ್ ಓಪನ್ ಆಗಿದೆ. ಅವಳು ಮೊಬೈಲ್ ತೊಗೊಂಡು ಡೋರ್ ಓಪನ್ ಆಗಿತ್ತು, ಓಡೋಗಿದ್ದಾಳೆ. ಆ ಡೋರು ಆ ಬಾಗಿಲ ಮುಖಾಂತರ ಹೋಗಿ ಅವನ ಜೊತೆ ಕಾರಲ್ಲಿ ಹೋಗಿದ್ದಾಳೆ. ಇವತ್ತಾದರೂ ಅವಳು ಎಲ್ಲಿದ್ದಾಳೆ ಅಂತ ಪತ್ತೆ ಆಗಿಲ್ಲ. ಹೀಗೆ ತಾಲಿ ಕಟ್ಟಿಸ್ಕೊಂಡು ಗಂಡನಿಗೆ ಬಿಟ್ಟೋಗೋದು, ಇಲ್ಲ ಸಾಯಿಸೋದು, ಇಲ್ಲ ಅವನ ಮೇಲೆ ಕೇಸ್ ಹಾಕೋದು, ಇಲ್ಲ ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು, ಇಲ್ಲ ಗಂಡ ಇದ್ದು ಕೂಡ ಇನ್ನೊಬ್ಬನ ಜೊತೆ ಸರಸ ಸಲ್ಲಾಪ ಆಗುವಂಥ ಒಂದು ಸಂದರ್ಭ ಇವತ್ತಿನ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಬರ್ತಿದೆ. ಇದೆಲ್ಲ ನೋಡಿದ್ರೆ ಯಾಕಾದರೂ ಮದುವೆ ಆಗ್ತೀವೋ ಅನ್ನಿಸ್ಬಿಟ್ಟಿದೆ. ಯಾರೋ ಒಬ್ರು ಹೇಳ್ತಿದ್ರು, ನಾವು ಮೊನ್ನೆ ಗುರುಪೂರ್ಣಿಗೆ ತುಮಕೂರಲ್ಲಿ ಹೋದಾಗ ಬೇಗ ಮದುವೆ ಆಗಪ್ಪ ಅಂತ ನಾನು ಒಬ್ಬನಿಗೆ ಅಂದೆ. ಅಯ್ಯೋಯ್ಯೋ ಆ ಥರ ಆಶೀರ್ವಾದ ಮಾಡಬೇಡಿ, ಯಾಕೆಂದರೆ ಮದುವೆ ಆದರೆ ಎಲ್ಲಿ ನಮ್ಗೆ ಕೊಂದುಬಿಡ್ತಾಳೋ ನಮ್ಮ ಹೆಂಡ್ತಿ, ಎಲ್ಲಿ ನಮಗೆ ಕೈ ಕೊಟ್ಟು ಓಡೋಗ್ತಾಳೋ, ಎಲ್ಲಿ ನಮ್ಗೆ ಊಟದಲ್ಲಿ ವಿಷ ಆಗ್ತಾಳೋ, ಎಲ್ಲಿ ನಮಗೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲಿಸ್ತಾಳೋ. ಮದುವೆ ಆಗದೋದ್ರೂ ಪರವಾಗಿಲ್ಲ, ನಾವು ಹಿಂಗೆ ಎದ್ದು ಬಿಡ್ತೀವಿ. ಈಗ ಎಲ್ಲ ಗಂಡು ಹುಡುಗರು ಮದುವೆ ಆಗಬೇಕು ಅಂತಾರೆ, ಭಯ ಬಂದಿದೆ. ಭಯ. ಪ್ರೀತಿಸೋದೋ ಯಾರನ್ನೋ, ತಾಲಿ ಕಟ್ಸ್ಕೊಳ್ಳೋದೋ ಯಾರನ್ನೋ, ತಾಲಿ ಕಟ್ಸ್ಕೊಂಡು ಅಟ್ಲೀಸ್ಟ್ ಅವ್ನಿಗೆ ಹೇಳ್ಬೇಕು ನನಗೆ ಇಷ್ಟ ಇಲ್ಲ ಡೈವರ್ಸ್ ಕೊಡು ಅಂತೇಳಿ. ಸಾಯಿಸೇ ಬಿಟ್ರೆ ಏನು ಗತಿ? ತಾಲಿ ಕಟ್ಟಿದಂಥ ಗಂಡನಿಗೆ ಸಾಯಿಸಿಬಿಟ್ಟು ಅಂತಂದರೆ ಏನರ್ಥ? ಹೀಗೆ ಇದೊಂದು ಸಮಾಜದ ಟ್ರೆಂಡ್ ಆಗಿಬಿಟ್ಟಿದೆ, ಒಂಥರ ಏನು ಫ್ಯಾಷನ್ ಆಗಿಬಿಟ್ಟಿದೆ. ಆರಾಮಾಗಿ ತಾಲಿ ಕಟ್ಸ್ಕೊಳ್ಳೋದು ಒಬ್ಬನ ಹತ್ರ, ಇನ್ನೊಬ್ಬರ ಹತ್ರ ಹೊರಡೋಗೋದು ಇದೊಂದು. ಇಲ್ಲ ತಾಲಿ ಕಟ್ಟಿದವನು ನನಗೆ ಅಡ್ಡ ಬರ್ತಾನೆ ಅಂತೇನಾದ್ರು ಗೊತ್ತಾಯಿತು ಅಂದರೆ ಅವ್ನ ಊಟದಲ್ಲಿ ವಿಷ ಹಾಕೋದು, ಇಲ್ಲ ನೀರು ತಳ್ಳಿಬಿಡೋದು, ಇಲ್ಲ ಸಾಯಿಸ್ಬಿಡೋದು, ಸುಪಾರಿ ಕೊಟ್ಟು ಮರ್ಡ್ರ್ ಮಾಡಿಬಿಡೋದು, ಇಲ್ಲ ತಾನೇ ಕೊಂದುಬಿಟ್ಟು ಬೇರೆಯವ್ರ ಜೊತೆ ಮದುವೆ ಆಗೋದು. ಅದು ಯಾವುದೋ ಒಂದು ಹೆಂಗಸು ಉತ್ತರ ಕರ್ನಾಟಕದಲ್ಲೆಲ್ಲೋ ಮದುವೆ ಆಗಿದ್ದಾಳೆ. ಮದುವೆ ಆಗಿಬಿಟ್ಟು ಗಂಡನ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಗೋಣಿ ಚೀಲಕ್ಕೆ ಹಾಕೊಂಡು ತೊಗೊಂಡು ನರಿಗೆ ಬಿಟ್ಬಿಟ್ಟಿದ್ದಾಳೆ, ಪೊಲೀಸರಿಗೂ ಸಿಕ್ಕಬಾರ್ದು ಅಂತೇಳಿ. ಗಂಡನ ಮಾಂಸ ಪ್ರತಿಯೊಂದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದಾಳೆ ನೋಡಿ. ಯಾವ ಲೆವೆಲ್ಲಿಗೆ ಅವಳ ಮನಸ್ಸು ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಕಾರಣ ಕೇವಲ ಒಂದು ದೇಹ ಸುಖಕ್ಕೋಸ್ಕರ ಅಷ್ಟೇ. ಯಾರ್ಯಾರು ಇನ್ನೊಬ್ಬನ ಜೊತೆ ಓಡೋಗಿದಾರಲ್ಲ, ತಾಲಿ ಕಟ್ಸ್ಕೊಂಡು ಇನ್ನೊಬ್ಬನ ಜೊತೆ ಓಡೋಗ್ಬೇಕು ಅಂತ ಅವನ ಊಟಕ್ಕೂ ಇಲ್ಲ ಬಟ್ಟೆಗೂ ಇಲ್ಲ ಆ ಥರ ವ್ಯಕ್ತಿ ಜೊತೆ ಓಡೋಗ್ಬೇಕು ಅಂತ ಡಿಸೈಡ್ ಮಾಡಿ ಇಂಥ ಗಂಡನ ಸಾಯಿಸ್ತಾ ಇದ್ದಾರೆ. ಆ ನಾರ್ತ್ ಇಂಡಿಯಾದಲ್ಲಿ ಆದಂಥ ದೊಡ್ಡ ದುರ್ಘಟನೆ ನೋಡಿ ಭಾಳ ಬೇಜಾರಾಯ್ತು. ಹುಡುಗ ತುಂಬ ಚೆನ್ನಾಗಿದ್ದಾನೆ, ಫಸ್ಟ್ ಮ್ಯಾರೇಜ್ ಅಂತೆ ಅವನಿಗೆ. ಇವಳು ಆಲೇ ಲವ್ ಮಾಡಿಬಿಟ್ಟು ಇವನು ಮದುವೆ ಮಾಡಿಕೊಂಡು ಸಾಯಿಸ್ಬಿಟ್ಟು ಇನ್ನೊಬ್ಬ ಜೊತೆ ಓಡೋಗಿದ್ದಾಳೆ. ಈಗ ಅವನೂ ಇಲ್ಲ, ಕಟ್ಕೊರೋ ಗಂಡನೂ ಇಲ್ಲ. ಈಗ ಜೈಲಲ್ಲಿ ಜೀವವಾದ ಶಿಕ್ಷೆ ನಡೀತಾ ಇದೆ ಅಂತ ಹೇಳಿ ಎಲ್ಲ ಕಡೆ ತೋರಿಸಿದ್ರು. ಇದೆಲ್ಲ ನೋಡಿದಾಗ ನಾವು ಮದುವೆ ಆಗಬೇಕಾ ಅನಿಸುತ್ತೆ. ಮದುವೆ ಆಗೋಕ್ಕೆ ಮುಂಚೆ ಆರಾಮಾಗಿ ದಿಲ್ದಾರಾಗಿದ್ವಿ. ಮದುವೆ ಆದಮೇಲೆ ಶುರುವಾಯ್ತು ನೋಡಿ ಶನಿ ಕಾಟ, ಕುಜ ಕಾಟ ಮತ್ತು ರಾಹುಕೇತು ಕಾಟ. ಈ ರೀತಿ ದೋಷದಿಂದ ಎಷ್ಟೋ ಸಂಬಂಧಗಳು, ಎಷ್ಟೋ ಮನೆಗಳಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಗಂಡು ಹುಡುಗರು ಪಾಲಿನಲ್ಲಿ ಈ ಥರ ದೋಷಗಳು ಇದೆ ಜಾತಕದಲ್ಲಿ. ಅದಕ್ಕೆ ಗಂಡು ಹುಡುಗರು ಹೇಳ್ತಾ ಇದ್ದೀನಿ, ಮದುವೆ ಆಗೋಕ್ಕೆ ಮುಂಚೆ ನಿಮಗೆ ಮದುವೆ ಯೋಗ ಇದೆಯಾ ನೋಡಿ. ಎರಡನೇದು, ಪತ್ನಿಯಿಂದನೇ ಮಾನಭಂಗ, ಪತ್ನಿಯಿಂದನೇ ಧನಹಾನಿ, ಪತ್ನಿಯಿಂದನೇ ಮಾನಹಾನಿ, ಪತ್ನಿಯಿಂದನೇ ಸಾವು ಇದೆ, ಫಸ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಮದುವೆ ಮಾಡ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ. ಯಾಕೆ ಗಂಡು ಹುಡುಗನಲ್ಲಿ ಒಂದು ಹುಡುಗಿ ಪ್ರವೇಶ ಮಾಡಿ ಹೆಂಡತಿಯಾಗಿ ಅಥವಾ ಒಬ್ಬ ಕನ್ಯೆಯಾಗಿ ಪ್ರವೇಶ ಮಾಡಿ ತಾಲಿ ಕಟ್ಟಂಥ ಗಂಡನ್ನೇ ಸಾಯಿಸಿಬಿಡ್ತಾರೆ? ಇದಕ್ಕೆ ಮೂಲ ಕಾರಣ ಏನು? ಜಾತಕದಲ್ಲಿ ಕುಲಂಕುಷವಾದ ಭಾವಗಳನ್ನು ನೋಡಿದಾಗ, ಲಗ್ನದಿಂದ 12 ಭಾವಗಳನ್ನು ನೋಡಿದಾಗ ದ್ರಕ್ಕಾಣ ಭಾವಗಳ ಒಂದು ಸಮ್ಮರಿ ಮತ್ತು ನವಾಂಶ ಮತ್ತು ಅಷ್ಟಕ ವರ್ಗ ಇದೆಲ್ಲ ಪರೀಕ್ಷೆ ಮಾಡಿದಾಗ ಪೂರ್ವ ಜನ್ಮದಲ್ಲಿ ಯಾರು ವರದಕ್ಷಿಣೆ ಆಸೆಗೋಸ್ಕರ ಹೆಂಡತಿಯನ್ನು ಸೀಮೆಣ್ಣೆ ಹಾಕಿ ಸಾಯಿಸಿದರೆ, ಬೆಂಕಿ ಹಚ್ಚಿ ಸಾಯಿಸಿದರೆ, ಹೊಡೆದು ಬಡ್ದು ಸಾಯಿಸಿದರೆ ಅವನಿಗೆ ಸ್ತ್ರೀ ಶಾಪ ಬರ್ತದೆ. ಅದು ಎಂಥ ಶಾಪ? ಮುತ್ತೈದೆ ಸ್ತ್ರೀ ಶಾಪ ಅಂತ ಬರ್ತದೆ. ಮುತ್ತೈದೆ ಸ್ತ್ರೀ ಶಾಪ ಅಂತ ಬಂತು. ಶುಕ್ರ, ಚಂದ್ರ, ರಾಹು ಈ 3 ಗ್ರಹಗಳು ಸ್ತ್ರೀ ಗ್ರಹಗಳು. ಇನ್ನೊಮ್ಮೆ ಹೇಳ್ತೀನಿ, ಚಂದ್ರ, ಶುಕ್ರ, ರಾಹು ಛಾಯಾಗ್ರಹ, ಅದು ಸ್ತ್ರೀ ಗ್ರಹ. ಈ 3 ಗ್ರಹಗಳು ಸ್ತ್ರೀಗೆ ಸಂಬಂಧಪಟ್ಟಂಥದ್ದು. ಚಂದ್ರ ಅಂದರೆ ಮುತ್ತೈದೆ ಸ್ತ್ರೀ ಅಂತ ತಗೊಳ್ತಿದೆ. ಚಂದ್ರ ಅಂದರೆ ಮುತ್ತೈದೆ. ರಾಹು ಅಂತಂದರೆ ವಿಧವಾ ಸ್ತ್ರೀ ಅಥವಾ ವೈಶಾವಾಟಿಕೆ ಸ್ತ್ರೀ ಅಂತ ಬರ್ತದೆ. ಶುಕ್ರ ಕನ್ಯಾ ಸ್ತ್ರೀನೂ ಹೌದು, ಗರ್ಭಿಣಿ ಸ್ತ್ರೀನೂ ಹೌದು.
ಅದು ಆಯಾ ದ್ರಿಕಣ ದಶಾಭುಕ್ತಿ ಮತ್ತು ನವಾಂಶ ಇವುಗಳೆಲ್ಲ ಹೊಂದಿಸ್ಕೊಂಡು ಲೆಕ್ಕಾಚಾರ ಮಾಡಿ ನೋಡಬೇಕು. ಲೆಕ್ಕಾಚಾರ ಮಾಡಿ ನೋಡಿದಾಗ ಪುರುಷ ಜಾತಕದಲ್ಲಿ ಮುತ್ತೈದೆ ಸ್ತ್ರೀ ಶಾಪ ಇದ್ದಾಗ ಮುತ್ತೈದೆಯಿಂದೇ ಮಾನಹಾನಿ, ಧನಹಾನಿ, ಅವಳಿಂದ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಅಲಿತಾನೆ, ಅಥವಾ ಅವಳಿಂದನೇ ಮರಣ ಹೊಂತಾನೆ, ಇಲ್ಲ ಅವಳ ಕಾಟ ತಡೆಯೋಕ್ಕಾಗದೆ ಸ್ವಯಂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಹೆಂಡತಿ ಕಾಟ ತಡೆಯೋಕ್ಕಾಗ್ದೇ ತಾನೇ ಆತ್ಮಹತ್ಯೆ ಮಾಡ್ಕೊಂಡು, ಹೆಂಡ್ತಿನೇ ಸಾಯಿಸಿಲ್ಲ, ಹೆಂಡತಿ ಕಾಟ ತಡೆಯೋಕ್ಕಾಗದೆ ತನಗೆ ತಾನೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಈ 3 ವಿಧವಾದಂಥ ದೋಷ ಕೆಲವು ಪುರುಷರಲ್ಲಿ ಇರ್ತದೆ. ಈಗ ಯಾರ್ಯಾರು ಸತ್ತೋಗಿದ್ದಾರೋ, ಹೆಂಡತಿ ಸಾಯಿಸಿದಾರೋ ಅವ್ರ ಜಾತಕ ನೋಡಿದಾಗ ಇದಿರ್ತದೆ ಅಂತ ನನ್ನ ಅಭಿಪ್ರಾಯ. ಒಂದು ಜೈಲು, ಪೊಲೀಸ್ ಸ್ಟೇಷನು, ಜೈಲು, ಕೋರ್ಟು ಅಲ್ದು ಹೆಂಡತಿಯಿಂದ ಸ್ತ್ರೀ ಶಾಪದಿಂದ ನಳ್ತಾರೆ. ಸ್ತ್ರೀ ಶಾಪ ಆಯಿತು ಅಂದರೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನಲ್ಲಿ ನಳೀತಾರೆ. ಎರಡನೇದು ತಾನೇ ಸ್ವಯಂ ಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅವಳು ಕಾಟ ತಡೆಯೋಕ್ಕಾಗದೆ. 3 ತನ್ನ ಹೆಂಡತಿನೇ ಸಾಯಿಸಿಬಿಡ್ತಾಳೆ. ಹೆಂಡತಿಯಿಂದಾಗ ಏನರ್ಥ ಆಯಿತು, ಅಲ್ಲಿ ಮುತ್ತೈದೆ ಸ್ತ್ರೀ ಆಯಿತು. ಮುತ್ತೈದೆ ಅಂದ್ರೇನು? ಚಂದ್ರಗ್ರಹ. ಚಂದ್ರ ಪ್ಲಸ್ ಶನಿ, ಶನಿ ಆಯುಷ್ಕಾರಕ. ನಮಗೆ ಆಯುಷನ್ನು ಕೊಡೋರು ಯಾರು? ಶನಿಗ್ರಹ. 80 ವರ್ಷ ಬದುಕಿದ್ದ, 90 ವರ್ಷ ಬದುಕಿದ್ದ, 15 ವರ್ಷಕ್ಕೆ ಸತ್ತೋಗ್ಬಿಟ್ಟ, 20 ವರ್ಷಕ್ಕೆ ಸತ್ತೋಗ್ಬಿಟ್ಟ, 7 ವರ್ಷಕ್ಕೆ ಸತ್ತೋದ, 1 ವರ್ಷಕ್ಕೆ ಸತ್ತೋಗ್ಬಿಡ್ತು ಮಗು. ಇದೆಲ್ಲ ನಾವು ಹೇಳ್ತಿರ್ತೀವಿ. ಇದೆಲ್ಲ ಕೊಡೋರು ಯಾರು? ಶನಿ. ಶನಿ ಆಯುಷ್ಕಾರಕ. ಚಂದ್ರ ಮತ್ತು ಶನಿ, ಚಂದ್ರದಶ ಶನಿ ಭುಕ್ತಿ, ಇಲ್ಲ ಶನಿದಶ ಚಂದ್ರ ಭುಕ್ತಿನಲ್ಲಿ ಇದ್ರ ಜೊತೆಗೆ ಭುಕ್ತಿನಾಥ ಇವರೆಲ್ಲ ರಾಹು ಶುಕ್ರಗಳೇನಾದ್ರು ಸೇರಿಕೊಂತು ಅಂದರೆ ಅವರಿಗೆ ಮದುವೆ ಮಾಡಿಸ್ಬಿಟ್ಟು ಆ ಸ್ತ್ರೀಯಿಂದ ಮದುವೆಯಿಂದಲೇ ಸಾವು. ಮದುವೆ ಮುಂಚೆ ಆರಾಮಾಗಿರ್ತಾರೆ. ಸ್ತ್ರೀಯಿಂದ ಸಾವು ಬಂತು. ಎರಡನೇದು, ಕೆಲವು ಕಡೆ ಭಾಳಷ್ಟು ಜನ ನಾನು ನೋಡಿದ್ದೀನಿ, ಮದುವೆ ಇನ್ನೇನು ತಾಲಿ ಕಟ್ಟೋನ್ ಬಗ್ಗೆ ಹೆಣ್ಮಕ್ಳು ಚೌಟ್ರಿಂದ ಅಥವಾ ಮನೆಯಿಂದ ಊರಿಂದ ಬಿಟ್ಟು ಹೋಗ್ಬಿಡ್ತಾರೆ. ಈ ಥರ ದೋಷ ಯಾಕೆ ಬರ್ತದೆ ಅಂದರೆ, ಪೂರ್ವ ಜನ್ಮದಲ್ಲಿ ನಾವೇನಾದರೂ ಕನ್ಯಾ ಅಪಹರಣ, ಸ್ತ್ರೀ ಅಪಹರಣ ಮಾಡಿದರೆ ಈ ಜನ್ಮದಲ್ಲಿ ತಾಲಿ ಕಟ್ಟಕ್ಕೆ ಅಂತ ಹೋಗ್ತಾನೆ, ಅವಳು ಪತ್ತೆ ಇರೋದೇ ಇಲ್ಲ, ಅಪಹರಣ ಆಗೋಗ್ಬಿಟ್ಟಿರ್ತಾಳೆ, ಕಿಡ್ನಪ್ ಆಗಿಬಿಟ್ಟಿರ್ತಾಳೆ, ಬೇರೆಯವ್ರ ಜೊತೆ ಓಡೋಗ್ಬಿಟ್ಟಿರ್ತಾಳೆ. ಅವನಿಗೆ ಸ್ತ್ರೀ ಅಪಹರಣ ದೋಷ ಜಾತಕದಲ್ಲಿ ಇರ್ತದೆ. ಅದರಿಂದ ಯಾರ ಜಾತಕದಲ್ಲಿ ಮುತ್ತೈದೆ ಸ್ತ್ರೀ ಶಾಪ, ಒಂದು ಸ್ತ್ರೀ ಅಪಹರಣ ದೋಷ ಎರಡೂ ಇತ್ತು ಅಂದರೆ ಅವರು ಮದುವೆ ಆದಮೇಲೆ ಅದು ರಿವರ್ಸ್ ಆಗಿಬಿಡ್ತದೆ. ಈ ಜನ್ಮದಲ್ಲಿ ಯಾರ್ಯಾರು ಹುಡುಗಿನ ಅಪಹರಣ ಮಾಡ್ಕೊಂಡು ಹೋಗಿದ್ದೀರೋ, ಕಿಡ್ನಪ್ ಮಾಡಿದ್ದೀರೋ ಅವ್ರಿಗೆ ಈ ಜನ್ಮದಲ್ಲಿ ಮದುವೆ ಇನ್ನೂ ಆಗಿಲ್ಲ ಅಂದರೆ ಇದು ನಡೆದೇ ನಡೀತದೆ. ಇಲ್ಲ ನೆಕ್ಸ್ಟ್ ಬರ್ತಂತೂ ಗ್ಯಾರಂಟಿ. ಯಾಕೆಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನಲ್ಲಿ ಇದೆ ಜಗತ್ತು. ಯಾರು ಈ ಜನ್ಮದಲ್ಲಿ ಮದುವೆ ಮಾಡ್ಕೊಂಡು ಹೆಂಡ್ತಿನ ಸಾಯಿಸಿರ್ತಾರೋ, ಯಾರು ಈ ಜನ್ಮದಲ್ಲಿ ಹೆಂಡ್ತಿನ ಚೆನ್ನಾಗಿ ಅವಮಾನ ಮಾಡಿ ಅವಳೇ ಸ್ವಯಂ ಗಂಡನ ಕಾಟ ತಡೆಯೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾಳೋ, ಆ ಥರದವ್ರಿಗೆಲ್ಲ ಈ ಜನ್ಮದಲ್ಲಿ ಈ ಥರ ರಿವರ್ಸ್ ಆಗ್ತದೆ. ಆದ್ದರಿಂದ ಇದು ಯಾವುದು ಹೊಸದಲ್ಲ, ಹಳೆ ಸ್ಟೋರಿ ಹೊಸದಾಗಿ ರಿಪೀಟ್ ಆಗ್ತಾ ಇದೆ. ಈ ಥರ ಕರ್ಮಗಳೇನಾದ್ರು ನಾವು ಮಾಡಿದರೆ ಮದುವೆ ಮುಂಚೆನೇ ಪರಿಹಾರ ಮಾಡ್ಕೋಬೇಕು. ಎಷ್ಟೋ ಜನ ಜ್ಯೋತಿಷ್ಯರು ಕಳತ್ರ ಯೋಗ ಇದೆ ಅಂಥೇಳಿ ಗಂಡು ಹುಡುಗರಿಗೆ ಕದಲಿ ವಿವಾಹ, ಬಾಳೆಗಿಡಕ್ಕೆ ತಾಲಿ ಕಟ್ಟಿಸ್ತಾರೆ, ಹೆಣ್ಣುಮಕ್ಕಳಿಗೆ ಕುಂಭ ವಿವಾಹ ಮಾಡಿಸ್ತಾರೆ. 2 ಸಲ ಮದುವೆ ಆಗಿಬಿಡ್ತದೆ ಅಂಥೇಳಿ. ಇವನು ಮದುವೆ ಆಗ್ತಾನೆ, ಇನ್ನೊಬ್ಳು ಇಟ್ಕೋಬೋದು, ಅಥವಾ ಸತ್ತೋಗ್ತಾಳೆ, ಇನ್ನೊಬ್ರು ಮದುವೆ ಮಾಡ್ಕೋಬೋದು, ಅಥವಾ ಇವಳು ಇದ್ದು ಇನ್ನೊಬ್ಳ ಜೊತೆ ಸವಾಸ ಇರ್ಬೋದು. ಈ ಥರ ದೋಷ ಇದ್ದಾಗ ಕಳತ್ರ ಯೋಗ ಅಂತ ಕೆಳಗೆ ಬಹು ಕಳತ್ರ ಯೋಗ ಅದು. ಭಾಳ ಮದುವೆ ಆಗಿ 5-6 ಜನ ಹೆಂಗಸ್ರ ಜೊತೆ ಸುಖ ಪಡ್ತಿರ್ತಾನೆ, ಕಣ್ಕಂಡು ಹೆಂಗಸ್ರ ಜೊತೆಲ್ಲ ಸುಖ ಪಡ್ತಾರೆ. ಅದು ಬಹು ಕಳತ್ರ ಯೋಗ. ಕೆಲವು ಹೆಣ್ಮಕ್ಳಿಗೆ ಅವ್ರಿಗೂ ಕಳತ್ರ ಯೋಗ. ಒಬ್ಬನೇ ಗಂಡ ಅಲ್ಲ, 2 ಗಂಡಿರು, 3 ಜನ ಗಂಡಿರು, ಮದುವೆ ಆಗಿರ್ತಾಳೆ, ಗಂಡ ಇರ್ತಾನೆ, ಅವನ ಜೊತೆಗೆ ಇನ್ನೊಬ್ಬರು ಇಟ್ಕೊಂಡಿರ್ತಾಳೆ. ಇದು ಕಳತ್ರ ಯೋಗ. ಇದೆಲ್ಲ ಕುಜದೋಷ, ಸರ್ಪದೋಷದಿಂದ ಬರ್ತದೆ. ಇದನ್ನು ನೋಡಿ ಮದುವೆ ಮಾಡಿಸ್ತಾರೆ. ಹುಡುಗನಿಗೆ ಕದಲಿ ವಿವಾಹ ಮಾಡಿಸಿ, ಈ ಹುಡುಗಿಗೆ ಕುಂಭ ವಿವಾಹ ಮಾಡಿಸಿ ಅಂತಾರೆ. ಆದರೆ ಅವನಿಗೆ ಸ್ತ್ರೀ ಶಾಪ ಇದೆಯಾ? ಸ್ತ್ರೀಯಿಂದಲೇ ಮರಣನ? ಸ್ತ್ರೀ ಬಿಟ್ಟೋಗ್ಬಿಡ್ತಾಳ? ಮೊನ್ನೆ ಹಾಗೆ ಆಯಿತು ನೋಡಿ. ಒಬ್ರು ಯಾರೋ ನನ್ನ ಹತ್ರ ಬಂದಿದ್ದರು, ಮದುವೆ ಆಗಿ 1 ತಿಂಗಳಾಯ್ತಂತೆ, ಚೆನ್ನಾಗೇ ಇದ್ಲಂತೆ, ಮುಟ್ಟಕ್ಕೆ ಬಿಡ್ತಿರಲ್ವಂತೆ. ನೀನು ನಾನು ಮುಟ್ಟಬೇಡ ನನ್ನ ಅಂತೇಳಿ ಮುಟ್ಟಿದ್ರೆ ಹಾಗೆ 1 ತಿಂಗಳಿದ್ದು ಪ್ಲ್ಯಾನ್ ಮಾಡಿಕೊಂಡು ಒಡವೆ ವಸ್ತ್ರ ಎಲ್ಲ ತೊಗೊಂಡು ರಾತ್ರಿ ಮಲಗಿದ್ದಾಗ, ಎಲ್ಲರೂ ಮಲಗಿದ್ದಾಗ ಎದ್ದು ಯಾವನ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ಇವನು ಜನ ಸ್ತ್ರೀ ಅಪಹರಣ ಮಾಡಿದ್ರಿಂದ ಇವತ್ತು ಅವನ ಹೆಂಡ್ತಿನ ಯಾರೋ ಅಪಹರಣ ಮಾಡಿಕೊಂಡ್ರು, ಅಂದರೆ ಕಿಡ್ನಪ್ ಮಾಡ್ಕೊಂಡು ಹೋಗ್ಬಿಟ್ರು. ನೋಡಿ, ನಾವು ಬದುಕಿದಾಗ ಒಂದು ಸುಖಕ್ಕೋಸ್ಕರ ಏನೆಲ್ಲ ಆಟ ಆಡ್ತೀವಿ, ಬಟ್ ಅದು ವಾಪಸ್ ನಮಗೆ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟು ರಾತ್ರಿ ಹುಡುಗಿ ಚೌಟ್ರಿ ಬಿಟ್ಟು ಹೊಟ್ಟೋಗ್ತಾಳೆ.
ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡು ಯಾರಿಂದಲೋ ಇವನು ಸತ್ತೋಗ್ತಾನೆ, ಸಾಯೋಕ್ಕೋಸ್ಕರ ಮದುವೆ ಆಗಬೇಕಾ ಅಂತ ಬರ್ತದೆ. ಆದರೆ ಪೂರ್ವಜನ್ಮದ ಕರ್ಮಕ್ಕೋಸ್ಕರ ಮದುವೆ ಆಗಿ ಈ ರೀತಿ ಸಾಯಬೇಕು ಅನ್ನೋದು ಅವನು ನೆನಪೇ ಇರೋದಿಲ್ಲ, ಅರಿವಿಲ್ಲ, ಜ್ಞಾನ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಅವಳನ್ನ ಕಿಡ್ನಾಪ್ ಮಾಡಿದ್ರೆ ನನಗೇನು ದೋಷ ಬರ್ತದೆ? ಒಂದು ಕ್ಷಣ ಸುಖಕ್ಕೋಸ್ಕರ, ದೇಹ ಸುಖಕ್ಕೋಸ್ಕರ, ಕಾಮದ ಆಸೆಗೋಸ್ಕರ, ಕ್ಷಣ ಸುಖಕ್ಕೋಸ್ಕರ ಮಹಾ ತಪ್ಪು. ಮೋಹದ ಆಸೆಗೋಸ್ಕರ ನಾವೆಲ್ಲ ಕಳ್ಕೊತೀವಿ. ಆದರೆ ನಾವು ಮತ್ತೆ ಹುಡ್ತೀವಿ, ಹುಟ್ಟರು ಈ ಥರ ಅನುಭವಿಸ್ತೀವಿ ಅನ್ನೋ ಕರ್ಮದ ಅರಿವು ಇಲ್ಲದೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಗಂಡು ಹುಡುಗರಿಗೆ ಒಂದು ಸಜೆಷನ್ನು, ಮದುವೆ ಆಗೋರಿಗೆ, ಅಕಸ್ಮಾತ್ ಮದುವೆ ಆಗಿಬಿಟ್ಟಿದ್ರು ಕೂಡ ಯಾವ ಸಮಯದಲ್ಲಿ ಹೆಂಡತಿ ಕೊಲೆ ಮಾಡಿಬಿಡ್ತಾಳೋ, ಇವಾಗಿರೋ ಗಂಡ ಒಬ್ಬನೇ ಚೆನ್ನಾಗಿರ್ತಾನೆ, ಬೇರೆ ಯಾರೂ ಸಿಕ್ಕಿಲ್ಲ ಅವಳಿಗೆ, ಅಯ್ಯೋ ನನ್ನ ಗಂಡನೇ ಮಹಾಶ್ರೇಷ್ಠ ಅಂತಾಳೆ, ಅಪ್ಪಿತಪ್ಪಿ ಅವಳಿಗೆ ಕಾಲ ಹೋಗ್ತಿದ್ದಂಗೆ, ಕಾಲ ಕಳೆದಂತೆ ಎದುರುಗಡೆ ಮನೆಯವನೋ, ಹಿಂದುಗಡೆ ಮನೆಯವನೋ, ಮುಂದುಗಡೆ ಮನೆಯವನೋ ಅಥವಾ ಇನ್ಯಾರೋ ಪರಿಚಯ ಆಗಿ, ಅಯ್ಯೋ ನನ್ನ ಗಂಡ ಏನೂ ಇಲ್ಲ, ವೇಸ್ಟು, ಇವನೇ ಚೆನ್ನ ಅಂಥೇಳಿ ಅವನು ಸವಸ ಆಗಿಬಿಡ್ತದೆ. 1 ವರ್ಷ 2 ವರ್ಷ ಆದಮೇಲೆ ಆಮೇಲೆ ಗಂಡನ ಸಾಯಿಸ್ಬಿಡ್ತಾಳೆ. ಯಾಕೆಂದರೆ ಗಂಡಗಿತ್ಲು ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ, 6 ಪ್ಯಾಕು, ಬಾಡಿ ಬಿಲ್ಡ್ ಮಾಡಿದ್ದಾನೆ, ದುಡ್ಡಿದೆ, ಎಲ್ಲ ಚೆನ್ನಾಗಿದೆ, ನನ್ನ ಗಂಡ ಅವೆಲ್ಲ ಇಲ್ಲ. ಅವಳು ಯಾರೋ ಒಬ್ರು ಹೇಳ್ತಾಯಿದ್ರು, ನನ್ನ ಗಂಡನಿಗೆ ಡಯಾಬಿಟಿಸ್ ಬಂದುಬಿಟ್ಟಿದೆ, ವೇಸ್ಟ್ ಅವ್ನು ಮದುವೆ ಮಾಡಿಕೊಂಡು, ಅದಕ್ಕೆ ನಾನು ನನ್ನ ಕ್ಲಾಸ್ಮೇಟ್ ತಂದೆ ಒಬ್ಬಿದ್ದಾನೆ, ಅವನಿಗೆ ಮದುವೆ ಮಾಡ್ಕೋತಾ ಇದ್ದೀನಿ ಅಂದ್ಲು. ನೋಡಿ, ನನ್ನ ಕ್ಲಾಸ್ಮೇಟ್ ಅಪ್ಪ ಒಬ್ಬಿದ್ದಾನೆ, ಅವ್ನು ಮದುವೆ ಮಾಡ್ಕೋತಾ ಇದ್ದೀನಿ ಅಂದ್ಲು. ಎಂಥ ದುರಂತ! ಗಂಡನಿಗೆ ಡಯಾಬಿಟಿಸ್ ಅಂತೆ, ವೇಸ್ಟ್ ಅಂತ ಅವನು, ನನ್ನ ಕ್ಲಾಸ್ಮೇಟ್ ಇದ್ದಾನೆ, ಅವ್ರ ತಂದೆನ ಮದುವೆ ಮಾಡ್ಕೋತಾ ಇದ್ದೀನಿ ಅಂದ್ಲು. ಅವನಿಗೆ ಆಗಲೇ 40 ವರ್ಷ ಏನೋ ಆಗಿರ್ಬೋದು. ಇವಳಿಗೆ 23 ವರ್ಷದ ಹುಡುಗಿ, ಅವ್ನ ಕ್ಲಾಸ್ಮೇಟ್ ತಂದೆ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಮ್ಯಾಚ್ ಆಗುತ್ತೆ ನೋಡಿ ಜಾತಕ ಅಂತ ಕೇಳ್ತಾಳೆ. ಮದುವೆ ಆಗಿರೋಳಿಗೆ ಇನ್ನೊಂದು ಮ್ಯಾಚ್ ಮಾಡಬೇಕು ನೋಡಿ. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳೋದು, ಗಂಡು ಮಕ್ಕಳಿಗೆ ದೇಹದಲ್ಲಿ ಚೆನ್ನಾಗಿ ಆರೋಗ್ಯ ಇಟ್ಕೊಳ್ಳಿ, ಸ್ಮೋಕು ಡ್ರಿಂಕ್ಸು ಮಾಡಿ ನಿಮ್ಮ ಆರೋಗ್ಯ ಕೆಟ್ಟದಾಗ ನಿಮ್ಮ ಹೆಂಡತಿಗೆ ಸುಖ ಕೊಡೋಕ್ಕಾಗಲ್ಲ. ನೀವು ಯಾವಾಗ ಹೆಂಡತಿ ಸುಖ ಕೊಡೋಕ್ಕಾಗಲ್ವೋ ಆಗಲೇ ಅವ್ರಿಗೆ ತಪ್ಪು ದಾರಿ ಹಿಡಿಯೋದು. 2ನೇದು, ಸತ್ಯ ಹೇಳಿ ಮದುವೆ ಮಾಡ್ಕೊಳ್ಳಿ. ನಾನು ಆ ಕೆಲಸ ಇದ್ದೀನಿ, ಸಂಬಳ ತೊಗೋತೀನಿ, ಹಾಗೆ ಹೇಗೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೋಬೇಡಿ. ಮದುವೆ ಆದಮೇಲೆ ನನ್ನ ಗಂಡ ಇಷ್ಟು ಸಂಬಳ ಬರೋಲ್ಲ, ಇವನು ಇಂಥವನು ಬರೀ ಸುಳ್ಳು ಹೇಳ್ದ ಅಂತೇಳಿ ಅದೇ ಜಿದ್ದು ಮನಸ್ಸಲ್ಲಿ ಕೂತು ಕೊನೆಗೆ ಆ ಜಿದ್ದು ನಿಮ್ಮನ್ನು ಮಾರಕ್ಕೆ ತೊಗೊಂಡೋಗುತ್ತೆ, ಸಾಯಿಸೋಕ್ಕೆ ತೊಗೊಂಡೋಗುತ್ತೆ. 3ನೇದು, ಒಳ್ಳೆ ಸಂಸ್ಕಾರ ಇರೋ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಿ. ರೂಪ ಐಶ್ವರ್ಯಕ್ಕಿಂತ ಒಳ್ಳೆ ನಿಮಗೆ ಸಪೋರ್ಟ್ ಮಾಡಿ, ನಿಮಗೋಸ್ಕರ ತ್ಯಾಗ ಮಾಡೋವಳು, ನಿಮಗೋಸ್ಕರ ಅಳೋವಳು, ನಿಮಗೋಸ್ಕರ ಶರಣಾಗುವಂಥ ಹುಡುಗಿನ ಹುಡುಕಿ ಮದುವೆ ಮಾಡ್ಕೊಳ್ಳಿ. ಇದನ್ನು ಗಮನದಲ್ಲಿಟ್ಟು ಮದುವೆ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ರೀತಿ ಮದುವೆ ಆಗೋಬಿಟ್ಟಿದ್ದರೆ, ನಿಮ್ಮ ಜಾತಕದಲ್ಲಿ ಸ್ತ್ರೀಯಿಂದಲೇ ಸಾವು ಅಂತ ಗೊತ್ತಿದ್ದರೆ, ನೀವು ಸ್ತ್ರೀಯಿಂದಲೇ ನಿಮಗೆ ತೊಂದರೆ, ಮಾನಹಾನಿ, ಧನಹಾನಿ ಅಂತಿದ್ದರೆ, ನಾನು ಹೇಳೋದೊಂದು ಮಂತ್ರ ತಂತ್ರವನ್ನು ಮಾಡಬೇಕು. ಏನಪ್ಪ ಅಂತಂದರೆ, ಈ ಬೇವಿನ ಮರ, ಅರಳಿ ಮರದ ಕೆಳಗಡೆ ನಾಗದೇವತೆಗಳನ್ನು ಸ್ಥಾಪನೆ ಮಾಡಿರ್ತಾರೆ, ನಾಗರ ಕಲ್ಲಿಟ್ಟು. ಆ ಜಾಗಕ್ಕೆ ಹೋಗಿ ಮದುವೆ ಮುಂಚೆನೇ ಗಂಡು ಹುಡುಗರು 48 ದಿವಸ ಬಿಡದೆ ಈ ಒಂದು ಮಂತ್ರ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಸಾಯಿಸೋ ಅಂಥ ಹೆಂಡತಿ ಸಿಗಲ್ಲ, ಓಡೋಗೋ ಹೆಂಡತಿ ಸಿಗಲ್ಲ, ನಿಮಗೆ ಮಾನಹಾನಿ, ಧನಹಾನಿ ಅಂದರೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಕಳಿಸುವಂಥ ಹೆಂಡತಿ ಸಿಗೋದಿಲ್ಲ. ನಿಮ್ಮನ್ನೇ ದೇವರು, ನೀವೇ ನನ್ನ ಸ್ವರೂಪ, ಭಗವಂತ ಸ್ವರೂಪ ಅಂತ ಪ್ರೀತಿಸಿ ಗೌರವಿಸಿ ನಿಮ್ಮ ಜೊತೆ ಊಟ ಕೊಡೋದಲ್ಲಿ ಬಾಳಿ ಬದುಕಿ ಸಾವನ್ನು ಪಡಿಬೇಕು ಅನ್ನೋ ಒಂದು ಹೆಂಗಸು ಸಿಗ್ತಾಳೆ ಅಂಥೇಳಿ ಶೂಲಿನಿ ದುರ್ಗಾ ತಂತ್ರಸಾರದಲ್ಲಿ ಒಂದು ಮಂತ್ರ ತಂತ್ರ ಹೇಳಿದ್ದಾರೆ. ಆ ಅರಳಿ ಮರ ಮತ್ತು ಬೇವಿನ ಮರದ ಕರಳಿ ಇಟ್ಟು ನಾಗದೇವತೆಗೆ ದಿನ ಒಂದು ಚೊಂಬಲ್ಲಿ ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಕೈಲಿಟ್ಕೊಂಡು ಓಂ ಆಂ ಮ್ರೀಂ ಕ್ರೋಂ ಮುತ್ತೈದೆ ಶಾಪ, ಆಂ ಮ್ರೀಂ ಸ್ತ್ರೀ ಅಪರಣ ದೋಷ, ಕ್ರೋಂ ದ್ವೇಷ ಅಸೂಯೆಗಳಿಂದ ಮದುವೆ ಮಾಡೋದನ್ನು ಬಿಡಿಸಿದರೆ, ಮದುವೆನ ಭಂಗ ಮಾಡಿದರೆ, ವಿವಾಹ ಭಂಗ ಮಾಡಿದರೆ, ತಾಲಿ ಕಟ್ಟೋದು ನಿಲ್ಲಿಸಿದರೆ, ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿದ್ರೆ ಅದಕ್ಕೆ ಕ್ರೋಮ್ ಅಂತಾರೆ. ಏಹಿ ಪರಮೇಶ್ವರಿ ಸ್ವಾಹ ಅಂಥೇಳಿ ಒಂದು ಚೊಂಬಲ್ಲಿ ಒಂದು ಲೋಟ ನೀರು, ಒಂದು ಲೋಟ ಹಾಲು, ನೀರಿಗೂ ಹಾಲು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ, ಒಂದು ಚಿಟಿಕೆ ಏಲಕ್ಕಿ ಹಾಕಿ ಈ ಮಂತ್ರ ಹೇಳ್ತಾ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಚೊಂಬಿಟ್ಕೊಂಡು, ಕುಂಭ ಅದೇನು ಕಳಶ, ಚೊಂಬು, ಹಾಲು, ನೀರು, ಏಲಕ್ಕಿ ಪುಡಿ, ಶುಕ್ರ ಏಲಕ್ಕಿ ಕಾಯಿ, ಹಾಲು ಚಂದ್ರ ಸುಮಂಗಲಿ ಸ್ತ್ರೀ, ಜಲ ಅದು ಚಂದ್ರನೇ. ಆದ್ದರಿಂದ ಚಂದ್ರಶಾಂತಿ, ಶುಕ್ರಶಾಂತಿ ಜೊತೆಗೆ ಕುಜಶಾಂತಿ, ಸರ್ಪದೇವತೆಗಳಿಗೆ ನೀವು ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ.
ಬೇವಿನ ಮರ ಅರಳಿ ಮರಕ್ಕೆ ಮದುವೆ ಮಾಡಿಸಿರ್ತಾರೆ, ವಿವಾಹ ವೃಕ್ಷಗಳು ಅವೆರಡುವೆ. ಅಲ್ಲಿಗೆ ಓಂ ಆಂ ಬ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಬ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹ. ಸ್ತ್ರೀ ಶಾಪ, ಪರಮೇಶ್ವರಿ ಅಂತ ಹೇಳಬೇಕು, ಪರಮೇಶ್ವರ ಅಂತ ಹೇಳಂಗಿಲ್ಲ. ಹಾಲು ನೀರು ಚಂದ್ರಗ್ರಹ, ಹಾಲು ಚಂದ್ರಗ್ರಹ, ನೀರು ಆಪಹ, ಆಪ ಅಂದರೆ ಚಂದ್ರ, ಯಾಲಕ್ಕಿ ಶುಕ್ರ. ಇಲ್ಲಿ ಚಂದ್ರ ಶುಕ್ರ ಶಾಂತಿ ಆಗ್ತಿದೆ, ಮತ್ತು ಕುಜ ಮಂಗಳ ಗ್ರಹಕ್ಕೆ ಶಾಂತಿ ಆಗ್ತಾ ಇದೆ, ಕಳತ್ರ ಯೋಗ ಇರಬಾರ್ದು ಅಂತ. ಅರಳಿ ಮರದಲ್ಲಿ ಶನಿ ದೋಷ ತೆಗೀತದೆ. ಬೇವಿನ ಮರದಲ್ಲಿ ಯಾವುದೇ ರೀತಿ ಈ ಸ್ತ್ರೀ ದೋಷಗಳು, ಶ್ರೀಶಕ್ತಿ, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ ಅಂತೆಲ್ಲ ನಾವು ದೇವಿಗೆ ಉಪಯೋಗಿಸ್ತೀವಿ ಬೇವಿನ ಮರದ ಎಲೆನ. ಆ ಶಕ್ತಿ ನಮ್ಮನ್ನು ಅದರ ಕರ್ಮನ ಎಳ್ಕೊಳ್ಳುತ್ತಂತೆ. DNA ಒಳಗೆ ಕ್ರೋಮೋಸೋಮ್ಸಲ್ಲಿರ್ತಕ್ಕಂಥ ಆ ದೋಷ ಏನು ಸ್ತ್ರೀ ಶಾಪ ತೆಗೆದು RNA ರೈಬೋನ್ಯೂಕ್ಲಿಕ್ ಆ್ಯಸಿಡಲ್ಲಿ ಅದನ್ನು ಎರೇಸ್ ಮಾಡಿ ಫ್ರೀ ಮಾಡಿಬಿಡ್ತದೆ. ಅಪ್ಪಿತಪ್ಪಿ ನೀವು ಅದೇ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಯಾವುದೋ ಕಾರಣದಿಂದ ಸ್ಟಾಪ್ ಆಗಿಬಿಡ್ತದೆ. ಯಾಕೆಂದರೆ ನೀವು ಪ್ರದಕ್ಷಿಣೆ ಪೂಜೆ ಮಾಡಿದ್ರಲ್ಲ, ಕೊಲೆ ಮಾಡೋ ಹೆಂಡತಿ ನಿಮ್ಗೆ ಸಿಗೋದಿಲ್ಲ, ಮಿಸ್ ಆಗಿಬಿಡ್ತಾಳೆ. ನಿಮಗೆ ಸಾಕಿ ಸಲಹಿ ಚೆನ್ನಾಗಿ ನೋಡ್ಕೊಳ್ಳುವಂಥ ಹೆಂಡತಿ ಸಿಗ್ತಾಳೆ, ಅಷ್ಟು ವಿಶೇಷ. ನಮ್ಮ ಜೀನ್ಸಲ್ಲಿ, ಜೆನೆಟಿಕ್ಸ್ ಥಿಯರಿ ಪ್ರಕಾರ ಜೀನ್ಸಲ್ಲಿ ಇದೆಲ್ಲ ಸ್ಟೋರ್ ಆಗಿರ್ತದೆ. ಅದನ್ನು ಎರೇಸ್ ಮಾಡಲಿಕ್ಕೆ ಪ್ರಾಶಿತ್ತ ಮಾಡ್ಕೋಬೇಕು. ಪ್ರಾಶಿತ್ತ ಅಂದ್ರೇನು? ಚೊಂಬಲ್ಲಿ ಹಾಲು ನೀರು ಏಲಕ್ಕಿ ಪುಡಿ ಮಿಕ್ಸ್ ಮಾಡಿ ಕೈಲಿಟ್ಕೊಂಡು 108 ಸುತ್ತು ಮಾಡಬೇಕು. ಓಂ ಆಂ ಬ್ರೀಂ ಕ್ರೋಂ ಏಹೇಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಬ್ರೀಂ ಕ್ರೋಂ ಏಹೇಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಬ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹ, ಓಂ ಆಂ ಬ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹ ಅಂಥೇಳಿ 108 ಸುತ್ತಾದ 108 ಸುತ್ತಾದ ನಂತರ 109ನೇ ಪ್ರದಕ್ಷಿಣೆಗೆ ಅಲ್ಲಿರೋ ದೇವತೆಗಳಿಗೆಲ್ಲ ಕಲ್ಲಿನ ನಾಗರ ದೇವತೆಗಳನ್ನು ಆ ನೀರನ್ನು ಹಾಲು ನೀರು ಏಲಕ್ಕಿ ಮಿಕ್ಸ್ ಮಾಡಿ ನೀರು ಹಾಕಿ ಬುಡಕು ಸ್ವಲ್ಪ ಹಾಕಿ ಒಂದು 10 ನಿಮಿಷ ಕೂತ್ಕೊಂಡು ನನ್ನ ಮದುವೆ ಆಗೋ ಯೋಗ ಆಯಿತು ಅನ್ನೋ ಒಳ್ಳೆ ಹೆಂಡತಿ ಸಿಗಲಿ ಅಂತೇಳಿ ಇದು ಪ್ರಾರ್ಥನೆ ಮಾಡಬೇಕು. ಇದು ಮಾಡಬೇಕಾಗಿರೋ ಯಾರು? ಗಂಡು ಹುಡುಗರು. ಒಳ್ಳೆ ಹೆಂಡತಿ ಸಿಗಬೇಕು ಅಂತ. ಇಲ್ಲ ಕೊಲೆ ಮಾಡೋ ಹೆಂಡತಿನೇ ಸಿಕ್ಬಿಟ್ರೆ ಭಾಳ ಕಷ್ಟ. ನೀವು ದಿನನಿತ್ಯ ಪೇಪರ್ TV ನೋಡ್ತಾ ಇದ್ದೀರಿ, ಇವತ್ತಿನ ಹೆಣ್ಮಕ್ಳು ಏನು ನಡೀತಾ ಇದೆ ಅಂತೇಳಿ. ಹಿಂದೆ ಗಂಡು ಹುಡುಗರು ವರದಕ್ಷಿಣೆಗೋಸ್ಕರ ಸಾಯಿಸ್ತಾಯಿದ್ರು, ಈಗ ಹೆಣ್ಮಕ್ಳು ವಧು ದಕ್ಷಿಣೆಗೆ ಇಲ್ಲ ಬೇರೆ ರೂಪದಲ್ಲಿ ಗಂಡನ್ನು ಸಾಯಿಸ್ತಾ ಇದ್ದಾರೆ. ಕಾಲ ರಿವರ್ಸ್ ಆಗಿದೆ. ಆದ್ದರಿಂದ ಕಾಲಾಯ ತಸ್ಮೈ ನಮಃ. ವೀಕ್ಷಕರೇ, ಇವತ್ತಿನ ಎಪಿಸೋಡು ನಿಮಗೆಲ್ರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ. ಇದು ಶೂಲಿನಿ ದುರ್ಗಾ ತಂತ್ರ ಸಾಧನೆ ಹೇಳಿರುವಂಥ ವಿಶೇಷ ಮಂತ್ರ ತಂತ್ರ. ಇದನ್ನು ಮಾಡಿ ಗಂಡು ಒಳ್ಳೆ ಹುಡುಗಿ ಸಿಕ್ಕಲಿ, ಮದುವೆ ಆಗಲಿ ಮತ್ತು ಸುಖ ಸಂತಾನ ಆಗಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾಳೆ ಒಂದು ವಿಶೇಷವಾದಂಥ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.